ಎವ್ರಿವನ್, ವೆರಿ ಗುಡ್ ಆಫ್ಟರ್ನೂನ್. ಆಕ್ಚುಲಿ ಇವತ್ತು 2 ಟೆಂಪಲ್ ಪ್ಲಾನ್ ಮಾಡಿದ್ದೀನಿ ಹೋಗಬೇಕು ಅಂತ ಹೇಳಿ. ಒಂದು ಭೂವರಹಸ್ವಾಮಿ ಟೆಂಪಲ್, ಅದು ಬೂಕನಕೆರೆಯಲ್ಲಿ ಲೊಕೇಟ್ ಆಗಿದೆ. ಇನ್ನೊಂದು ಮೈಸೂರು ಹತ್ರ ದ ಫ್ಲೋಟಿಂಗ್ ಟೆಂಪಲ್ ಅಂತ ಹೇಳಿ, ವೇಣುಗೋಪಾಲ್ ಸ್ವಾಮಿ ಟೆಂಪಲ್ ಆಕ್ಚುಲಿ. ಸೊ ಹೋಗ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಬಿಸಿಲು. ಆ್ಯಂಡ್ ಒನ್ ಮೋರ್ ರಿಕ್ವೆಸ್ಟ್, ಆ್ಯಕ್ಚುಲಿ ನನಗೆ ತುಂಬ ಜನ ಮಂಡ್ಯ ಫ್ರೆಂಡ್ಸ್ ಇದ್ದಾರೆ, ಅಂದರೆ ಗೌಡ್ರು, ಮಂಡ್ಯದ ಗೌಡ್ರು. ರೋಡ್ ಚೂರು ಸರಿ ಇಲ್ಲ ನಿಮ್ಮ ಏರಿಯಾ ಒಳಗಡೆ ಹೋಗ್ಬೇಕಾದ್ರೆ, ಹಿಂಗೆ ಇದೆ ಆಯ್ತಾ. ಸ್ವಲ್ಪ ರೋಡ್ ನೀಟಾಗಿ ಕ್ಲಿಯರ್ ಮಾಡಿ, ಓಕೆ. ನೆಕ್ಸ್ಟ್ ಟೈಮ್ ನಾನು ಬರಬೇಕಾದ್ರೆ ರೋಡ್ ಎಲ್ಲ ಕ್ಲಿಯರ್ ಆಗಿರಬೇಕು, ಅರ್ಥ ಆಯ್ತಾ. ಗೌಡ್ರು ಅನ್ಕೊಳ್ಳೋದಲ್ಲ, ರೋಡ್ ನೀಟಾಗಿ ಸರಿ ಮಾಡಿ. ನನ್ನ ಫ್ರೆಂಡ್ಸಿಗೆ ಹೇಳ್ತಾ ಇದ್ದೀನಿ, ಎಲ್ಲ ಗೌಡ್ರಿಗೂ ಅಲ್ಲ. ಸೊ ನನ್ನ ರಿಕ್ವೆಸ್ಟ್ ಸ್ವಲ್ಪ ಅಕ್ಸೆಪ್ಟ್ ಮಾಡಿ ಆಯ್ತಾ. ದುಡ್ಡು ಭಾರಿ ಇಟ್ಕೊಂಡಿದ್ದೀರಾ, ಸ್ವಲ್ಪ ರೋಡಿಗೂ ಖರ್ಚು ಮಾಡಿ. ಫ್ಲೋಟಿಂಗ್ ಟೆಂಪಲ್ಗೆ ಬಂದ್ವಿ ಆಯ್ತಾ. ಸೊ ಎಂಟ್ರೆನ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ, ಫುಲ್ಲು ನೀರು, ಸೆಂಟ್ರಲ್ ಟೆಂಪಲ್. ವಾವ್, ಸೂಪರ್ ಆಗಿದೆ. ಬಟ್ ಸಿಕ್ಕಾಪಟ್ಟೆ ರಶ್. ಯು ಕ್ಯಾನ್ ಸಿ ಕಾರ್, ಎಲ್ಲ ಕಡೆ ಕಾರ್ ನಿಲ್ಸಿದ್ದಾರೆ. ಇವಂದು ಅಲ್ಲಿ ನೀರಲ್ಲಿ ಆಟ ಆಡೋಕ್ಕೂ ಎಲ್ಲ ಹೋಗಿದ್ದಾರೆ. ಸೊ ಸಿಕ್ಕಾಪಟ್ಟೆ ರಶ್ ಇದೆ. ಓ ಮೈ ಗಾಡ್, ಎಷ್ಟು ಚೆನ್ನಾಗಿದೆ ಗೊತ್ತಾ ಟೆಂಪಲ್, ಸಕ್ಕತ್ ಬ್ಯೂಟಿಫುಲ್ ಟೆಂಪಲ್ ಆ್ಯಕ್ಚುಲಿ. ಬಟ್ ಏನು ನೆಗೆಟಿವ್ ಅಂತಂದರೆ ಒಳಗಡೆ ಫೋಟೋ ವೀಡಿಯೋಸ್ ಏನೂ ಮಾಡೋಕ್ಕೆ ಬಿಡಲ್ಲ. ಬಟ್ ಒನ್ ಆಫ್ ದಿ ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ ಟೆಂಪಲ್ಲು. ಎಲ್ಲರೂ ವಿಸಿಟ್ ಮಾಡಿ ಆಯಿತಾ. ಒಂದೇ ಟೆಂಪಲಲ್ಲಿ ನಾವು ಎಲ್ಲ ದೇವರು ವಿಸಿಟ್ ಮಾಡ್ಬೋದು, ಎಲ್ಲ ಲೈಕ್ ಇನ್ಕ್ಲೂಡಿಂಗ್ ನಾವು ನವಗ್ರಹ, ಋಷಿ ಮುನಿಗಳು ಎಲ್ಲನೂ ವಿಸಿಟ್ ಮಾಡ್ಬೋದು. ಸೊ ಒಂದ್ಸಲ ಎಲ್ಲರೂ ಬಂದು ವಿಸಿಟ್ ಮಾಡಿ ಆಯಿತಾ. ತುಂಬ ಚೆನ್ನಾಗಿದೆ. ಲೈಕ್ ಆಫ್ಟರ್ನೂನ್ ಬರೋ ಸ್ವಲ್ಪ ಅವಾಯ್ಡ್ ಮಾಡ್ಬೋದು, ತೀರಾ ಬಿಸಿಲು. ಒಂದು ಫೋಟೋನು ತೆಗಿಯೋಕ್ಕಾಗಲ್ಲ ಒಳಗಡೆ ಅಲೋ ಮಾಡಲ್ಲ. ಹೊರಗಡೆ ಒಂದು ಫೋಟೋನು ತೆಗಿಯೋಕ್ಕಾಗಲ್ಲ, ಅಷ್ಟು ಬಿಸಿಲು, ನಿಂತ್ಕೊಳ್ಳೋಕ್ಕೂ ಆಗಲ್ಲ. ಈವ್ನಿಂಗ್ ಟೈಮ್ ಬಂದ್ರಿ ಅಂತಂದರೆ ಸೂಪರ್ ವ್ಯೂ, ಒಂದು ಒಳ್ಳೆ ಪ್ಲೇಸ್ ಆಗುತ್ತೆ ಆ್ಯಕ್ಚುಲಿ. ಫುಲ್ಲು 4 ಕಡೆ ನೀರು, ಮಧ್ಯ ದೇವಸ್ಥಾನ. ಸೊ ಅದಕ್ಕೆ ಇದನ್ನು ದಿ ಫ್ಲೋಟಿಂಗ್ ಟೆಂಪಲ್ ಅಂತ ಕರೀತಾರೆ. ಬ್ಯೂಟಿಫುಲ್ ಟೆಂಪಲ್ ಆ್ಯಕ್ಚುಲಿ. ಇವಾಗ ರೀಸೆಂಟಾಗಿ ಬಿಲ್ಡ್ ಮಾಡಿರೋ ಟೆಂಪಲ್ ಇದು. ಈ ಕಾಲದಲ್ಲಿ ಸಖತ್ತಾಗಿ ಟೆಂಪಲ್ ಬಿಲ್ಡ್ ಮಾಡಿದ್ದಾರೆ ಅಲ್ವಾ ಗನಿ. ಓಕೆ, ಬಾಯ್.